ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಎಂ ಮಂಗಳೇಟಿ. ಈಗ ನಾವು ದಾವಣಗೆರೆಯಲ್ಲಿ ಉಪಸ್ಥಿತರಿದ್ದೇವೆ. ಇಲ್ಲೇ ಉಪಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಡ್ ಜಮೀರ್ ಅಹಮದ್ ಸಚಿವರು ಇಲ್ಲಿ ದಾವಣಗೆರೆಗೆ ಇವತ್ತು ಬಂದಿದ್ದಾರೆ. ಈ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಇವರು ಬೆಂಬಲಿಗರಿಸೋದು ಎಲ್ಲ ಇಲ್ಲೇ ಬಂದು ಜಮಾ ಸಾವಿರ ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಎಂ ಮಂಗಳೇಟಿ. ಈಗ ನಾವು ದಾವಣಗೆರೆಯಲ್ಲಿ ಉಪಸ್ಥಿತರಿದ್ದೇವೆ. ಇಲ್ಲೇ ಉಪಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಡ್ ಜಮೀರ್ ಅಹಮದ್ ಸಚಿವರು ಇಲ್ಲಿ ದಾವಣಗೆರೆಗೆ ಇವತ್ತು ಬಂದಿದ್ದಾರೆ. ಈ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಇವರು ಬೆಂಬಲಿಗರಿಸೋದು ಎಲ್ಲ ಇಲ್ಲೇ ಬಂದು ಸಾವಿರಾರು ಸಂಖ್ಯೆಯಲ್ಲಿ ಜಮಾವಣೆಯಾಗಿದ್ದಾರೆ. ಬಂದವರು ಏನು ಹೇಳ್ತಾರ ಅಂತ ಕೇಳ್ಕೊಳ್ಳೋಣ. ಅದಕ್ಕೋಸ್ಕರ ಇವತ್ತು ನಾವು ಬೆಳಗಿಂದ ಕಾಯ್ತಾ ಇದೀವಿ. ನಮ್ಮ ಜಮೀರ್ ಅಹಮದ್ ಬಂದಿದ್ದಾರೆ. ಅವ್ರು ಯಾವ ಮಾರ್ಗ ತೋರಿಸ್ತಾರೆ ಆ ಮಾರ್ಗ ನಡಿತೀವಿ. ಇವತ್ತು ನಾವು ಸಮರ್ಥವನ್ನು ಗೆಲ್ಸ್ತೀವಿ ಅಂತ ಹೇಳಿ ನಾವೆಲ್ಲ ಆಶ್ವಾಸನೆ ಕೊಡ್ತೀವಿ. ಅವರು ಮಾತು ಕೊಟ್ಟಿದ್ದಾರೆ, ಅವ್ರ ಮಾತು ಮೀರುವುದಿಲ್ಲ. ನಾವು ಆ ಸಮರ್ಥವನ್ನು ಗೆಲ್ಸ್ತೀವಿ. 40,000 ಮತ ಅಂತ ನಾವು ಗೆಲ್ಸ್ತೀವಿ ಅಂತ ಹೇಳಿ ಹೇಳ್ತೀವಿ. ಅಲ್ಪಸಂಖ್ಯಾತ ಮೈನಾರಿಟಿ ಘಟಕ ಅಧ್ಯಕ್ಷ ಹರಿಹರ ತಾಲೂಕು ಇಮ್ತಿಯಾಜ್ ಜಲಾಲ್ ಸರ್, ಇವತ್ತು ಬಿಜೆಡ್ ಜಮೀರ್ ಅಹಮದ್ ಅವರು ದಾವಣಗೆರೆಗೆ ಬಂದಿದ್ದಾರೆ ಅಂತ ಹೇಳಿ ತಾವು ಎಲ್ಲರಲ್ಲಿ ಕುಡ್ಕೊಂಡ್ ಬಂದಿದ್ರಿ. ಸರ್, ಎಲ್ಲಿಯೂ ಅಲ್ಪಸಂಖ್ಯಾತರಿಗೆ ಒಂದು ಅನ್ಯಾಯ ಆಗ್ತಾ ಇದೆ ಅಂತ ಕೇಳಿ ಬರ್ತಾ ಇದೆ. ಆದ್ರೂ ಸಹಿತ ತಾವು ವೋಟಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ, ಏನಂತ ಸರ್? ಅನ್ಯಾಯ ಅಂತ ಮೊದ್ಲೇ ಏನು ತಾವು ನೋಡಿದಿರ ಸರ್, ಎಲ್ಲ ಘಟನೆಗಳು ನೋಡಿದಿರ. ಜಮೀರ್ ಸಾಹೇಬರು ಈ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ಭಾರತಕ್ಕೆ ಒಂದು ಸರ್ವೋಚ್ಚ ನಾಯಕರು ಅವರು ಜಮೀರ್ ಅಣ್ಣ ಒಂದು ಹೆಸರಲ್ಲ, ಅದು ಶಕ್ತಿ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಸರ್. ಈ ದಿನ ನೀವು ನೋಡ್ತಾ ಇರಬಹುದು, ಈ ಜನಸಾಗರ, ಅವರ ಮಾತಿಗೆ ನಾವು ತೆಗೆಯುವಂತ ಪ್ರಶ್ನೆ ಇಲ್ಲ. ಇವತ್ತು ಎಸ್ ಮಲ್ಲಿಕಾರ್ಜುನ್ ಅವರ ಮನೆಗೆ ಅವರ ಆಹ್ವಾನದ ಮೇರೆಗೆ ಬಂದಿದ್ದಾರೆ. ಇಡೀ ನಮ್ಮ ಸಮುದಾಯ ಅವ್ರು ಏನು ಮಾರ್ಗದರ್ಶನ ನೀಡುತ್ತೆ, ಅವ್ರು ಏನ್ ಮಾಡ್ತಾರೆ ಅದ್ರ ಬಗ್ಗೆ ನಾವು ಖಂಡಿತವಾಗಿ ಬದ್ಧತೆಯಿಂದ. ಸರ್, ಈಗ ಅಲ್ಲ, ಅಲ್ಪಸಂಖ್ಯಾತರಿಗೆ ಎಷ್ಟೇ ಅನ್ಯಾಯವಾದ್ರು ಲೀಡರ್ ಇದ್ರೆ ಸಾಕು, ನಾವು ಏನಾದ್ರು ಮಾಡ್ಲಿಕ್ಕೆ ರೆಡಿ ಇದೆ ಅಂತ ಹೇಳುವ ನಿಮ್ಮ ಮಾತಾಗ್ತಾ ಇದೆ ಅಲ್ಲ? ಅಂದ್ರೆ ಬೇಕಾದಾಗ ಇನ್ ಮುಂದೆ ನೀವು ಹೋಗಿ ನಿಮ್ಗೆ ಯಾವ್ದೋ ಸೀಟ್ ಪಡೆದಿದ್ರು ಪರವಾಗಿಲ್ಲ ಸರ್. ಇಲ್ಲ 2000 ಸರ್, ಜಮೀರ್ ಸಾಹೇಬ್ರು ಹೇಳಿದ್ದಾರೆ 2028ಕ್ಕೆ ಯಾವುದೇ ಕಾರಣಕ್ಕೂ ಮುಸ್ಲಿಂ ಅಭ್ಯರ್ಥಿಗೆ ನಾವು ಇಲ್ಲಿ ಟಿಕೆಟ್ ಕೊಡ್ತೇವೆ ಅಂತ ಹೇಳಿದ್ದಾರೆ. ಚುನಾವಣೆಯಲ್ಲಿ ಸಹಿತ ಇದೇ ಹೇಳಿದ್ರು. ಹೌದು ಸರ್. ಮತ್ತೆ ಇದೆ ಅದೇ ಪರಿಸ್ಥಿತಿ ಆಗಿದೆ. ಮುಂದೆ ಇದೇ ಆಗ್ತದೆ ಅಂತ ಹೇಳಕ್ ಬರಲ್ಲ. ಇಲ್ಲ, ಸಿಎಂ ಸಾಹೇಬ್ರು ಕೆಲಸದ ಬಂದಿದೆ, ಮಲ್ಲಿಕಾರ್ಜುನ ಸಾಹೇಬ್ರಿಗೂ ಕೆಲಸ ಬಂದಿದೆ. ಇದೊಂದು 2 ವರ್ಷದ ಉಪಚುನಾವಣೆ, ಇದು ಮುಂದೆ ನಮ್ಮ ಭವಿಷ್ಯ ಇದೆ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಅವ್ರು ಆದೇಶ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಬಿಡುವಂತ ಪ್ರಶ್ನೆನೇ ಇಲ್ಲ. ಅಲ್ಲ, ಮುಂದೆ ನಿಮ್ಗೆ ಕೊಡ್ತಾರೆ ಗ್ಯಾರಂಟಿ ಇದೆ 100%, 100% ಸರ್, 100%. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಈಗ ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರು ಒಂದು ಚುನಾವಣೆಯನ್ನು ಬೈಕಾಟ್ ಮಾಡಿದವರು ಮತ್ತು ಹೊಳ್ಳೆಗೆ ನೀವು ಚುನಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ. ಈ ಸಂದರ್ಭ ತಾವು ಏನು ಹೇಳ್ಬೇಕು ಸರ್? ಚುನಾವಣೆ ಅನ್ನಕ್ಕಂಥದ್ದು ಪ್ರಜಾಪ್ರಭುತ್ವದ ಒಂದು ಅಸ್ತಿತ್ವ. ಇದು ಒಂದು ಸಂವಿಧಾನಕ್ಕೆ ಅಡಿಯಲ್ಲಿ ನಡೀತಿರಕ್ಕಂತ ಒಂದು ಚುನಾವಣೆ. ಸನ್ಮಾನ್ಯ ದಿವಂಗತ ಶಾಮನೂರು ಶಿವಶೇಖರಪ್ಪ ನಿಧನದ ಬಳಿಕ ಈ ತೆರವಾದ ಕ್ಷೇತ್ರಕ್ಕೆ ಉಪಚುನಾವಣೆ ಸಮರ ನಡೆಯುತ್ತೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಅಸ್ತಿತ್ವದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತದಡಿಯಲ್ಲಿ ಕುಟುಂಬದ ಆಧಾರದ ಮೇಲೆ ಅನುಕಂಪದ ಸ್ಥಿತಿಯಲ್ಲಿ ಆ ಪಕ್ಷಕ್ಕೆ ಟಿಕೆಟ್ ಕೊಡ್ಬೇಕಂತ ಹೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ವರ್ಷಗಳಿಂದ ನಡ್ಕಂತ ಬಂದಿದೆ. ಬಟ್ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಸಮಾಜಕ್ಕೆ ಟಿಕೆಟ್ ಕೊಡ್ಬೇಕಾಗಿತ್ತು, ಬಟ್ ಅನುಕಂಪದ ಆಧಾರದ ಮೇಲೆ ಆ ಸಮಾಜಕ್ಕೆ ಟಿಕೆಟ್ ಅನ್ನು ಕೊಟ್ಟಿದ್ದೆ. ಬಟ್ ನಮ್ಮ ಸಮಾಜಕ್ಕೆ ನೋವಾಗಿದೆ. ಖಂಡಿತ ಮುಂದೊಂದು ದಿನಗಳಲ್ಲಿ ಆ ಸಮಾಜಕ್ಕೆ ಒಂದು ನ್ಯಾಯ ಸಿಗುತ್ತೆ ಅನ್ನೋದು ವಿಶ್ವಾಸ ನಮ್ಮೆಲ್ಲ ಮುಸ್ಲಿಂ ಸಮುದಾಯಕ್ಕೆ ಇದೆ ಸರ್. ರಾಜಿಕ್ ಅಂತ ಹೇಳಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಯುವ ಕಾಂಗ್ರೆಸ್ ಸಮಿತಿ ದಾವಣಗೆರೆ.